ಇದು ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ. ಮಾನ್ಯ ಆರೋಗ್ಯ ಸಚಿವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಡರ್ಟಿ ಹೋಟೆಲ್ಗಳ ಸುದ್ದಿ. ಹೌದು, ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಈ ಹೋಟೆಲ್ಗೆ ಜನ ಹೋಗೋದಕ್ಕಿಂತ ಮುಂಚೆ 100 ಬಾರಿ ಯೋಚನೆ ಮಾಡಬೇಕು. ಇಲ್ಲಿಯ ಅಶುಚಿತ್ವವನ್ನು ಕಂಡು ಒಂದು ಕ್ಷಣ ಆರೋಗ್ಯ ಅಧಿಕಾರಿಗಳೇ ದಂಗಾಗ್ಬಿಟ್ಟಿದ್ದಾರೆ. ಅಷ್ಟಕ್ಕೂ ಆ ಹೋಟೆಲ್ಗಳು ಯಾವುವು, ಅಲ್ಲಿರುವಂತಹ ಸಮಸ್ಯೆ ಆದರೂ ಏನು, ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಅಲ್ಲಿ ಕಂಡಿದ್ದಾದ್ರೂ ಏನು, ಬನ್ನಿ ನೋಡ್ಕೊಂಡು ಬರೋಣ. ಇದು ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ. ಟಾಯ್ಲೆಟ್ ರೂಮ್ ನೀರಿನಿಂದಲೇ ರೆಡಿಯಾಗುತ್ತೆ ಊಟ ತಿಂಡಿ. ಮೆಜೆಸ್ಟಿಕ್ ಬೀದಿ ಬದಿ ಹೋಟೆಲ್ಗಳ ಕರ್ಮಕಾಂಡ. ಒಮ್ಮೆ ಈ ದೃಶ್ಯ ನೋಡಿದ್ರೆ ಅಪ್ಪಿತಪ್ಪಿಯೂ ನೀವು ಮೆಜೆಸ್ಟಿಕ್ ಫುಟ್ಪಾತ್ ಹೋಟೆಲ್ಗಳಲ್ಲಿ ಊಟ ತಿಂಡಿ ಮಾಡಲ್ಲ. ಈ ಹೋಟೆಲ್ಗಳಲ್ಲಿ ಊಟ ತಿಂಡಿ ರೆಡಿಯಾಗೋದು ಸಾರ್ವಜನಿಕ ಶೌಚಾಲಯದ ಟ್ಯಾಂಕ್ ನೀರಿನಿಂದ. ಇದು ಶಾಕ್ ಅನ್ಸಿದ್ರು ಸತ್ಯ. ಇನ್ನೊಂದು ವಿಡಿಯೋ ನೋಡಿ. ಸಾರ್ವಜನಿಕ ಶೌಚಾಲಯದ ಕೊಳಾಯಿಯಿಂದ ಕ್ಯಾನ್ ತುಂಬಿಸಿಕೊಳ್ತಿರುವ ವ್ಯಕ್ತಿ. ಇದೇ ನೀರು ಈ ಜ್ಯೂಸ್ ಅಂಗಡಿಯಲ್ಲಿ ಬಳಕೆ ಮಾಡ್ತಾರೆ. ಇಷ್ಟೆಲ್ಲ ಅಧ್ವಾನ ಆಗ್ತಿರೋದು ಆರೋಗ್ಯ ಸಚಿವರ ಕ್ಷೇತ್ರದಲ್ಲಿಯೇ, ಅದು ಕೂಡ ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ ರೈಲು ಮೆಟ್ರೋ ನಿಲ್ದಾಣ ಸಮೀಪ. ಶೌಚಾಲಯದ ಪೈಪ್ ಕನೆಕ್ಷನ್ ನೋಡಿ ಆರೋಗ್ಯ ಅಧಿಕಾರಿಗಳೇ ಶಾಕ್. ಹೋಟೆಲ್ನಲ್ಲಿ ಊಟ ಮಾಡ್ತಿದ್ದ ಗ್ರಾಹಕರು ಕಕ್ಕಾಬಿ. ಈ ಹೋಟೆಲ್ಗಳ ಪಕ್ಕದಲ್ಲಿಯೇ ಸಾರ್ವಜನಿಕ ಶೌಚಾಲಯವಿದೆ. ಈ ಶೌಚಾಲಯಕ್ಕೆ ಸಂಪ್ನಿಂದ ಟ್ಯಾಂಕ್ಗೆ ನೀರು ಪೂರೈಕೆ ಮಾಡ್ತಾರೆ. ಈ ಶೌಚಾಲಯ ಒಳಗಿನಿಂದ ಪ್ರತ್ಯೇಕ ಪೈಪನ್ನ ಟಾಯ್ಲೆಟ್ ರೂಮ್ ಹಿಂಬದಿಯಿಂದ ಹೋಟೆಲ್ಗಳಿಗೆ ಕನೆಕ್ಷನ್ ತಗೊಂಡಿದ್ದಾರೆ. ಇದೇ ನೀರಿನಿಂದ ಪಾತ್ರೆ ತೊಳೆಯೋದು, ಅಡುಗೆ ಮಾಡೋದು ಮಾಡ್ತಿದ್ದಾರಂತೆ. ಈ ನೀರು ಎಲ್ಲಿಂದ ಬರುತ್ತೆ ಅಂತ ಹೋಟೆಲ್ ಸಿಬ್ಬಂದಿಗೆ ಕೇಳಿದಾಗ ಬಾತ್ರೂಮ್ನಿಂದ ಸರ್ ಅಂತ ಉತ್ತರಿಸ್ತಾನೆ. ಇದನ್ನ ಕಂಡ ಪಶ್ಚಿಮ ವಲಯದ ಸುಭಾಷ್ ನಗರ ವಾರ್ಡ್ನ ಸೀನಿಯರ್ ಹೆಲ್ತ್ ಆಫೀಸರ್ ಅಂಡ್ ಟೀಮ್ ಒಂದು ಕ್ಷಣ ಶಾಕ್ಗೆ ಒಳಗಾಗಿದೆ. ಕೂಡಲೇ ಟಾಯ್ಲೆಟ್ ರೂಮ್ನ ನೀರು ಬಳಕೆ ಮಾಡ್ತಿದ್ದ 3-4 ಹೋಟೆಲ್ ಜ್ಯೂಸ್ ಅಂಗಡಿಯನ್ನ ಕ್ಲೋಸ್ ಮಾಡಿಸಿ ಎಚ್ಚರಿಕೆ ನೀಡಿದ್ದಾರೆ. ಗೊತ್ತಾಗಲ್ವಾ ನಿಮ್ಗೆ? ಎಲ್ಲಿಂದ ಬರುತ್ತಪ್ಪ ನೀರು? ಮೆಜೆಸ್ಟಿಕ್ನ ಹೋಟೆಲ್ಗಳಲ್ಲಿ ಬಾತ್ರೂಮ್ನಿಂದ ನೀರನ್ನು ಪೂರೈಕೆ ಮಾಡಿ ಇಲ್ಲಿ ಗ್ರಾಹಕರಿಗೆ ಅದೇ ನೀರಿನಿಂದ ಬಾತ್ರೂಮ್ನಿಂದ ತರುವಂತಹ ನೀರಿನಿಂದನೇ ಜನರಿಗೆ ಊಟವನ್ನು ಕೊಡ್ತಾರೆ, ಅಡಿಗೆ ರೆಡಿ ಮಾಡ್ತಾರೆ, ಪಾತ್ರೆಗಳಿಗೆ ಕ್ಲೀನ್ ಮಾಡುವಂಥದ್ದು ಕೂಡ ಆಗುತ್ತೆ. ನಾನು ದೃಶ್ಯಗಳಲ್ಲಿ ತೋರಿಸ್ತೀನಿ. ಇಲ್ಲಿ ಒಂದು ಪೈಪನ್ನು ತಂದಿದ್ದಾರೆ. ಇದು ನೋಡಿ, ಇದು ನೀರು ಹೋಗ್ತಾ ಇದೆ. ಇದು ಪಕ್ಕದಲ್ಲಿ ಇರುವಂತಹ ಒಂದು ಬಾತ್ರೂಮ್ ಇದೆ. ಆ ಬಾತ್ರೂಮ್ನಿಂದ ಈ ಪೈಪ್ ಬಂದಿರುತ್ತೆ. ಇಲ್ಲಿಂದ ಅಡಿಗೆಯನ್ನ ರೆಡಿ ಮಾಡೋದು ಜೊತೆಗೆ ಪಾತ್ರೆಗಳನ್ನ ತೊಳೆಯೋದು ಅದೆಲ್ಲ ಮಾಡ್ತಾರೆ. ಇನ್ನೊಬ್ರು ಇದ್ದಾರೆ, ಮಾತಾಡುತ್ತೀನಿ ಅಂದವ್ರೆ. ಸರ್, ಅದು ಪೈಪ್ ಎಲ್ಲಿಂದ ಬಂದಿದೆ? ಅಲ್ಲ, ಅದು ಎಲ್ಲಿಂದ ಬಂದಿದೆ? ಮನೆಗೆ ಬಂದಿದೆ ಅಲ್ಲಲ್ಲ, ಪೈಪ್ ಎಲ್ಲಿಂದ ಬಂದಿದೆ? ಎಲ್ಲಿ ಎಲ್ಲಿ? ಈ ಕಡೆ ಲೈನ್. ಅದೇ ಎಲ್ಲಿ, ಯಾವ ಕಡೆಯಿಂದ? ಎಲ್ಲಿ ನೋಡಿ, ಈಗಾಗಲೇ ಆರೋಗ್ಯ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಸ್ಪಾಟಿಗೆ. ಅದನ್ನ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸೊ ಬಾತ್ರೂಮ್ನಿಂದ ತಂದಂತಹ ಪೈಪನ್ನು ನೇರವಾಗಿ ಈಗ ಅಧಿಕಾರಿಗಳಿಗೆ ತೋರಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಬಹುಶಃ ಸುಮಾರು ದಿನಗಳಿಂದ ಕೂಡ ಗ್ರಾಹಕರಿಗೆ ಗೊತ್ತೇ ಇಲ್ಲ, ಇದು ನೀರು ಎಲ್ಲಿಂದ ಬರುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಅದೇ ಈಗ ನೋಡಿ, ಆ ನೀರು ಎಲ್ಲಿಂದ ಹೋಗುತ್ತೆ ಅನ್ನುವಂಥದ್ದನ್ನು ಈಗ ತೋರಿಸ್ತಾ ಇದ್ದಾರೆ ಅವರು. ಈಗ ಇದೇ ಒಂದು ಸಾರ್ವಜನಿಕ ಶೌಚಾಲಯ ಏನಿದೆ, ಇಲ್ಲಿಂದ ಒಂದು ಪೈಪ್ ಅಳವಡಿಕೆ ಮಾಡಿದ್ದಾರೆ. ಇಲ್ಲಿಂದ ನೇರವಾಗಿ ಹೋಗುತ್ತೆ. ಅದು ಎಷ್ಟು ಮಟ್ಟಿಗೆ ಅಂತಂದರೆ ಆ ನೀರು ಶುಚಿತ್ವವಾಗಿದೆಯಾ ಇಲ್ವಾ ಅದು ಯಾವುದು ಕೂಡ ಗೊತ್ತಿಲ್ಲ. ನೋಡಿ, ಒಂದು ಶೆಡ್ ಥರ ಮಾಡ್ಕೊಂಡಿದ್ದಾರೆ. ಸೊ ಇದ್ರ ಒಳಗಿಂದ ಬಾತ್ರೂಮ್ನ ಹಿಂಬದಿ ಏನಿದೆಯಲ್ಲ, ಇಲ್ಲಿಂದ ಕನೆಕ್ಷನ್ ಅನ್ನು ಕೊಟ್ಟಿದ್ದಾರೆ. ಎಲ್ಲಿ ಸರ್? ಈಗ ಪಶ್ಚಿಮ ವಲಯದ ಆರೋಗ್ಯ ಅಧಿಕಾರಿಗಳು ಈಗ ಭೇಟಿಯನ್ನು ಕೊಟ್ಟು ಈಗ ಸ್ಥಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿಂದ ನೀರನ್ನು ನೇರವಾಗಿ ಈಗ ಹೋಟ್ಲುಗಳಿಗೆ ಸಪ್ಲೈ ಆಗುತ್ತೆ. ಸರ್, ಇದು ಯಾವುದಕ್ಕಿರೋದು? ಇದು ಎಲ್ಲಿ ಕನೆಕ್ಷನ್ ಆಗುತ್ತೆ? ಹಾಂ, ಓಕೆ. ಅಲ್ಲ, ಬಾತ್ರೂಮಿಂದ ಕನೆಕ್ಷನು ಎಷ್ಟು ದಿನದಿಂದ ಆಗಿದೆ? ಇದು 6 ತಿಂಗಳಿಂದ. ಡೈಲಿ ಅದೇ ನೀರೇ? ಪಾತ್ರೆ ತೊಳೆಯೋದು? ಈಗ ಪಾತ್ರೆ ತೊಳೆದ್ರು ಕೂಡ ಬಾತ್ರೂಮ್ನವರು ಹೆಲ್ತ್ ಇಶ್ಯೂ ಆಗುತ್ತಲ್ವಾ? ಅಲ್ಲಿಂದ ಆ ಟ್ಯಾಂಕರ್ ನೇರವಾಗಿ ನೋಡಿ, ಇದು ಬಾತ್ರೂಮ್ ಒಳಗಡೆ ಹೋಗುತ್ತೆ. ಸೊ ಇಲ್ಲಿಂದ ಕನೆಕ್ಷನ್ ಅನ್ನ ತೆಗೆದುಕೊಂಡು ಈ ಭಾಗದಲ್ಲಿ ಏನಿದೆಯಲ್ಲ ಅಂಗಡಿಗಳು, ಇದರ ಗೋಡೆ ಹಿಂಬದಿಯಲ್ಲಿ ಈ ಪೈಪ್ ಏನಿದೆಯಲ್ಲ, ಈ ಪೈಪ್ನಿಂದ ನೇರವಾಗಿ ಹೋಟೆಲ್ಗಳಿಗೆ ಇದೇ ನೀರನ್ನು ಪೂರೈಕೆ ಮಾಡಲಾಗುತ್ತೆ.
ಇನ್ನೂ ಒಂದು ಆತಂಕಕಾರಿ ವಿಚಾರ ಏನು ಅಂತ ಹೇಳಿದರೆ, ಹಾಗೆ ನಾನು ಮತ್ತೆ ಮುಂದಕ್ಕೆ ಕರ್ಕೊಂಡು ಹೋಗ್ತೀನಿ. ಈಗ ಆರೋಗ್ಯ ಅಧಿಕಾರಿಗಳು ಕೂಡ ಈಗ ಆ ಅಂಗಡಿಗೆ ವಿಸರ್ಜನೆ ಮಾಡ್ತಾ ಇದ್ದಾರೆ. ಅದೇ ನೀರನ್ನು ತಂದು ಇಲ್ಲಿ ಒಂದಿಷ್ಟು ಐಟಮ್ಗಳನ್ನು ತೊಳೆಯುವಂಥದ್ದು, ಜೊತೆಗೆ ಅಗತ್ಯ ಬಿದ್ದರೆ ಅದನ್ನು ಬಳಕೆ ಮಾಡಲೂಬಹುದು. ಆ ಮಟ್ಟಿಗೆ ಈ ಕ್ಯಾನ್ಗಳಿಂದ ನೀರನ್ನು ತಂದು ಇದು ಕ್ಲಿಯರ್ ಮಾಡ್ತಾರೆ, ಇಲ್ಲಿಂದ ತೊಳಿತಾರೆ. ಅಂದರೆ ಎಷ್ಟರ ಮಟ್ಟಿಗೆ ನೆಗ್ಲಿಜೆನ್ಸ್ ಇದೆ ಅಂತ ಹೇಳಿ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಜನ ಬಂದಿರ್ತಾರೆ, ಮೆಜೆಸ್ಟಿಕ್ಕಿಗೆ ಬಂದು ಹೇಳ್ಕೊಂಡಿರ್ತಾರೆ. ಹೊಟ್ಟೆ ಹಸಿದಾಗ ಟಿಫನ್ನು ಅಥವಾ ಊಟನೋ ಅಂತೇಳಿ ಮಾಡಲಿಕ್ಕೆ ಹೋಟೆಲ್ಗಳಲ್ಲಿ ನಿಲ್ತಾರೆ. ಆದರೆ ಇಲ್ಲಿ ಬಾತ್ರೂಮಿನ ನೀರಿನಿಂದ ಇದು ರೆಡಿ ಆಗ್ತಾ ಇದೆ ಊಟ ಅನ್ನುವಂಥದ್ದು ಸುಮಾರು ಜನರಿಗೆ ಗೊತ್ತೇ ಇಲ್ಲ. ಸೊ ಹೀಗಾಗಿ ಸಂಬಂಧಪಟ್ಟಂತಹ ಅಧಿಕಾರಿಗಳ ಗಮನಕ್ಕೂ ಕೂಡ ಇಲ್ಲ ಇಷ್ಟು ದಿನ. ಸೊ ಯಾವಾಗ ಖಚಿತ ಮಾಹಿತಿ ಇದೆ ಹೇಳಿ ಸರ್. ಫಿಲ್ಟರ್ ನೀರು ತರಿಸ್ತೀವಿ ನಾವು, ಬಾತ್ರೂಮ್ ನೀರು ಅಂತ ಟೀ ಮಾಡೋಕೆ ಸರ್. ಯಾಕಂದ್ರೆ ನಾವು ಕುಡಿತೀವಿ. ಫಿಲ್ಟರ್ ಯಾವ ನೀರು ಬಳಸ್ತಾರೆ? ನಾವು ಫಿಲ್ಟರ್ 5 ರೂಪಾಯಿ ಕಾಯಿ ತರಿಸ್ತೀವಿ. ಆ ನೀರನ್ನ ಯಾವ್ದಾಗ ಬಳಸ್ತಾರೆ? ಟೀಗೆ ಮಾತ್ರ. ಟೀಗೆ ಮಾತ್ರ ಅಷ್ಟೇ. ಎಲ್ಲಿಂದ ನೀರು ತೊಗೊಂಡು ಬರ್ತಾರೆ ಅನ್ನುವಂಥದ್ದನ್ನು ತೋರಿಸ್ತೀನಿ. ಅಗೇನ್ ಈ ಟಾಯ್ಲೆಟ್ ರೂಮ್ ಇದೆಯಲ್ಲ, ಈ ಟಾಯ್ಲೆಟ್ ರೂಮು ಈ ಟಾಯ್ಲೆಟ್ ರೂಮ್ ನಮ್ಮ ವಿಡಿಯೋ ಜರ್ನಲಿಸ್ಟ್ ವಿನಯ್ ಒಳಗೆ ಹೋಗ್ತಾರೆ. ಈ ನೀರು ಇದೆಯಲ್ಲ, ಈ ನೀರು ಇಲ್ಲಿಂದ ಅಂಗಡಿಗಳನ್ನು ಕ್ಲೀನ್ ಮಾಡಲಿಕ್ಕೆ, ಪಾತ್ರೆ ತೊಳೆಯೋದಕ್ಕೆ ಅದೆಲ್ಲ ಇಲ್ಲಿಂದ ನೀರು ತೊಗೊಂಡು ಹೋಗ್ತಾರೆ. ನೋಡಿ, ಬಹುಶಃ ಅದು ಎಷ್ಟರ ಮಟ್ಟಿಗೆ ನೆಗ್ಲಿಜೆನ್ಸಿ, ಅದು ಯಾಕೆ ಅಷ್ಟೊಂದು ಮನಸ್ಥಿತಿ ಗೊತ್ತಿಲ್ಲ ಜನರಿಗೆ. ಬಹುಶಃ ಆರೋಗ್ಯ ಅಧಿಕಾರಿಗಳು ಈಗ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ, ಪರಿಶೀಲನೆಯನ್ನು ನಡೆಸ್ತಾರೆ. ಅದಾದ ಬಳಿಕ ಸ್ವಚ್ಛತೆಯ ಬಗ್ಗೆ ಅಥವಾ ಆ ನೀರಿನ ಸಂಪರ್ಕದ ಮೂಲ ಯಾವುದು ಅನ್ನುವಂಥದ್ದನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ನೀರಿನ ಸಂಪರ್ಕ ಪಡೆಯಲು ಯಾವುದೇ ಮೀಟರ್ ಇಲ್ಲ. ಹೋಟೆಲ್ ಸಿಬ್ಬಂದಿಯೇ 6 ತಿಂಗಳಿಂದ ಈ ನೀರು ಬಳಸ್ತಿದ್ದೀವಿ ಅಂತ ಬಾಯ್ಬಿಟ್ಟಿದ್ದಾರೆ. ಹಾಗಾದ್ರೆ 6 ತಿಂಗಳಿಂದ ಈ ಹೋಟೆಲ್ಗಳಲ್ಲಿ ಊಟ ತಿಂಡಿ ಮಾಡಿದವರ ಗತಿಯೇನು? ರಾಜ್ಯ ಹೊರ ರಾಜ್ಯದಿಂದ ಬಂದ ಪ್ರಯಾಣಿಕರು ಮೊದಲು ಇಳಿಯೋದೇ ಮೆಜೆಸ್ಟಿಕ್ನಲ್ಲಿ. ಮೆಟ್ರೋ, ರೈಲು, ಬಸ್ ಇಳಿದು ಪ್ರಯಾಣಿಕರು ಹೊಟ್ಟೆ ತುಂಬಿಸಿಕೊಳ್ಳೋದೇ ಈ ಬೀದಿ ಬದಿ ಹೋಟೆಲ್ಗಳಲ್ಲಿ. ಆದ್ರೆ ಶೌಚಾಲಯದ ನೀರಿನಿಂದ ವ್ಯಾಪಾರ ಮಾಡ್ತಿರೋದು ನಿಜಕ್ಕೂ ಆತಂಕ ಹುಟ್ಟಿಸುವಂತಿದೆ. ಮಾನ್ಯ ಆರೋಗ್ಯ ಸಚಿವರ ಕ್ಷೇತ್ರದಲ್ಲಿಯೇ ಟಾಯ್ಲೆಟ್ ನೀರು ಗ್ರಾಹಕರ ಹೊಟ್ಟೆ ಸೇರುತ್ತಿದೆ. ಜನರ ಆರೋಗ್ಯದ ಮೇಲೆ ಚೆಲ್ಲಾಟವಾಡೋ ಹೋಟೆಲ್ ಮಾಲೀಕರ ವಿರುದ್ಧ ಇಲಾಖೆ ಶಿಸ್ತು ಕ್ರಮ ತೆಗೆದುಕೊಳ್ಳಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.